ಅಭ್ಯಾಸಾನುಗತಾ ವಿದ್ಯಾ ಬುದ್ಧಿಃ ಕರ್ಮಾನುಸಾರಿಣಿ ಉದ್ಯೋಗಾನುರತ ಸಂಪತ್ ಫಲಂ ಭಾಗ್ಯಾನುಸಾರತಃ. ಶ್ರೀ ಗುರುಭ್ಯೋ ನಮಃ. ಇಂದಿನ ವಿಷಯ ಹವ್ಯಾಸ. ಎಸ್.ಟಿ. ಕೃಷ್ಣಮೂರ್ತಿಯವರು ಹೇಳೋ ರೀತಿ ಹವ್ಯಾಸ ಅನ್ನೋದು ನಮ್ಮ ಬದುಕಿಗೆ ರಹದಾರಿಯಾಗಿರುತ್ತದೆ ಅಂತ. ಹವ್ಯಾಸದಲ್ಲಿ ಎರಡು ವಿಧ, ಒಂದು ಒಳ್ಳೆಯ ಹವ್ಯಾಸ, ಇನ್ನೊಂದು ಕೆಟ್ಟ ಹವ್ಯಾಸ. ಕೆಟ್ಟ ಹವ್ಯಾಸವನ್ನ ಚಟ ಅಂತ ಕರಿತೀವಿ, ಒಳ್ಳೆ ಹವ್ಯಾಸವನ್ನ ಉತ್ತಮ ಹವ್ಯಾಸ ಅಂತ ಕರಿತೀವಿ. ಈ ರೀತಿಯಾದಂತಹ ಎರಡು ಹವ್ಯಾಸಗಳನ್ನ ಇಟ್ಕೊಂಡು ಎರಡರಲ್ಲಿ ನಮ್ಮ ಆಯ್ಕೆ ಯಾವುದು, ಅದನ್ನ ಒಳ್ಳೆಯ ಆಯ್ಕೆಯನ್ನ ಮಾಡಿಕೊಳ್ತಾ ನಾವು ಬದುಕಬೇಕು. ಮೇಲೆ ಹೇಳಿರುವ ಶ್ಲೋಕದಂತೆ ಅಭ್ಯಾಸಾನುಗತ ವಿದ್ಯಾ, ನಾವು ಸತತ ಅಭ್ಯಾಸ ಮಾಡಿದ್ರೆ ಅದು ವಿದ್ಯೆ ನಮಗೆ ದೊರಕುತ್ತದೆ. ಹಾಗೆ ಹವ್ಯಾಸ ಕೂಡ ಒಂದು. ನಮ್ಮ ಉತ್ತಮ ನೈಜ ನಡತೆಗೆ ಹವ್ಯಾಸ ಕೂಡ ರಹದಾರಿಯನ್ನ ಕಲ್ಪಿಸಿಕೊಡುತ್ತೆ. ಇಂದು ಅದು ಹವ್ಯಾಸ ಆಗಿರ್ಬೋದು, ಮುಂದೆ ಅದು ನಮ್ಮ ಬದುಕನ್ನು ನಡೆಸಲು, ತುತ್ತು ಅನ್ನವನ್ನ ತಿನ್ನಲು ಆ ಒಂದು ಹವ್ಯಾಸ ನಮಗೆ ಸಹಾಯವಾಗುತ್ತೆ. ಅದಕ್ಕೋಸ್ಕರ ಯಾವಾಗ್ಲೂ ಕೂಡ ಹವ್ಯಾಸವನ್ನ ಬೆಳೆಸ್ಕೊಳ್ತಾ ಇರಬೇಕು. ಯಾವಾಗ ನಮ್ಮ ಜೀವನದಲ್ಲಿ ಹವ್ಯಾಸದ ಕೊರತೆ ಇರುತ್ತದೆಯೋ ಆಗ ನಾವು ಇದ್ದು ಸತ್ತಂತೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಹಲವಾರು ಹವ್ಯಾಸಗಳನ್ನ ನಾವು ರೂಢಿಸ್ಕೊಳ್ಬಹುದು. ನಮ್ಮ ಮನಸ್ಸಿನ ಇಚ್ಛೆಯಂತೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ವಜ್ರಕ್ಕಿಂತಲೂ ಕಠಿಣವಾದಂತಹ, ಕುಸುಮಗಳಿಗಿಂತಲೂ ಮೃದುವಾದಂತಹ ಮನಸ್ಸಿಗೆ ಯಾವ ಹವ್ಯಾಸವು ತೋಚುತ್ತದೆಯೋ, ಯಾವ ಹವ್ಯಾಸವು ನಮ್ಮ ಮನಸ್ಸಿಗೆ ಇಷ್ಟಪಡುತ್ತದೆಯೋ ಆ ಹವ್ಯಾಸವನ್ನ ನಾವು ರೂಢಿಸ್ಕೊಳ್ತಾ ಹೋಗ್ಬೇಕು. ಹವ್ಯಾಸದಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋಗುವುದು ಕೂಡ ಒಂದು ಹವ್ಯಾಸ, ಹಾಗೆ ಹಾಡನ್ನ ಹಾಡುವುದು, ಹಾಗೆ ಪ್ರವಾಸವನ್ನ ಮಾಡುವುದು, ಕೃಷಿಯನ್ನ ಅವಲಂಬಿಸಿ ಕೃಷಿಯನ್ನ ಮಾಡುವುದು, ಹಾಗೆ ರೂಪಾಯಿ ಡಾಲರ್ ಇತ್ಯಾದಿಗಳನ್ನ ಸಂಗ್ರಹಿಸಿಡುವುದು, ಸಂಗ್ರಹಾಲಯವನ್ನ ನಿರ್ಮಾಣ ಮಾಡುವುದು, ಲೇಖನಗಳನ್ನ ಬರೆಯುವುದು, ಇವೆಲ್ಲವೂ ಕೂಡ ಹವ್ಯಾಸವೇ ಸರಿ. ನಮ್ಮ ಜೀವನಕ್ಕೆ ವೃತ್ತಿಯು ಯಾವಾಗಲೂ ಕೂಡ ಹಣವನ್ನ ಸಂಪಾದನೆ ಮಾಡಿಕೊಟ್ರೆ ಹವ್ಯಾಸವು ನಮ್ಮ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತೆ. ಯಾವಾಗ ನಾವು ವೃತ್ತಿಯ ಕಡೆ ವಾಲ್ತೀವೋ ಆಗ ಕೇವಲ ವೃತ್ತಿ ವೃತ್ತಿ ವೃತ್ತಿ, ಆ ವೃತ್ತಿಯ ಒಂದು ಇದರಿಂದ ನಮಗೆ ಅನಾರೋಗ್ಯಗಳ ಸಂಭವ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ನಾವು ವೃತ್ತಿಯ ಜೊತೆ ಪ್ರವೃತ್ತಿಯನ್ನು ಕೂಡ ಯಾವಾಗಲೂ ಕೂಡ ರೂಢಿಸ್ಕೊಳ್ಬೇಕು. ಆ ಪ್ರವೃತ್ತಿಯಿಂದ ನಮ್ಮ ಮನಸ್ಸಿಗೆ ಯಾವಾಗಲೂ ಕೂಡ ಆನಂದ ಆಗುತ್ತೆ. ನಾವು ಹಿಂದಿನ ಕಾಲದಲ್ಲಿ ನೋಡಬಹುದು, ಏನಂತ ಹೇಳಿದ್ರೆ ರಾಜ ಮಹಾರಾಜರುಗಳು ತಮ್ಮ ಪ್ರಜೆಗಳನ್ನೆಲ್ಲ ನೋಡ್ಕೊಂಡು ಸಂಜೆಯ ಹೊತ್ತಿಗೆ ನೃತ್ಯವನ್ನ ನೋಡ್ತಾ ಇದ್ರು, ಹಾಡನ್ನ ಕೇಳಿಸ್ಕೊತಾ ಇದ್ರು. ಇವೆಲ್ಲವೂ ಕೂಡ ರಾಜರ ಪ್ರವೃತ್ತಿಯಾಗಿತ್ತು. ಅಥವಾ ಕವಿಗಳಿಂದ ಬರೆದಂತಹ ಕಾವ್ಯ ವಾಚನವನ್ನ ಮಾಡಿಸ್ತಾ ಇದ್ರು. ಇದರಿಂದ ಬೆಳಗ್ಗಿನಿಂದ ಸಂಜೆಯವರೆಗೆ ಆದಂತಹ ಪ್ರಜೆಗಳ ನೋಡುವಿಕೆ ಅಥವಾ ರಾಜ್ಯದ ಆಗು ಹೋಗುಗಳನ್ನ ತಿಳಿದುಕೊಂಡು ನಮ್ಮ ಮನಸ್ಸಿಗೆ ಅದು ಸುಸ್ತಾಗಿರುತ್ತೆ. ಅದನ್ನ ಪರಿಹಾರ ಮಾಡಲು ಇಂತಹ ಪ್ರವೃತ್ತಿಗಳು ಅಂದ್ರೆ ಹವ್ಯಾಸಗಳು ನಮಗೆ ಉಪಯೋಗಕ್ಕೆ ಬರುತ್ತೆ. ಈಗ ಕನ್ನಡದಲ್ಲಿ ಒಂದು ವಾಕ್ಯ ಇದೆ, ದೇಶ ಸುತ್ತು ಕೋಶ ಓದು ಅಂತ. ಕೇವಲ ಕೋಶವನ್ನ ಓದುವುದರಿಂದ ಇಡೀ ಪ್ರಪಂಚದ ಜ್ಞಾನವನ್ನ ತಿಳಿದುಕೊಳ್ಳಲು ಅಸಾಧ್ಯವಾಗಿರುವ ಈ ಒಂದು ಕಾಲದಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಪ್ರವಾಸವನ್ನ ಮಾಡ್ಬೇಕು. ಕೆಲವರಿಗೆ ಅದು ಇಷ್ಟ ಇರೋದಿಲ್ಲ, ಕೆಲವರಿಗೆ ಇಷ್ಟ ಇರುತ್ತೆ. ಕೆಲವರು ಅದನ್ನ ಹವ್ಯಾಸವನ್ನಾಗಿ ಮಾಡ್ಕೊಂಡಿರ್ತಾರೆ. ಅಂತ ಹೇಳಿದ್ರೆ ಕೆಲವಷ್ಟು ಪ್ರವಾಸಿ ಸ್ಥಾನಗಳಿಗೆ ಹೋಗಿ ಅದರೊಂದಿಗೆ ಅದನ್ನ ನೋಡಿಕೊಂಡು ಆನಂದವನ್ನ ಪಡ್ತಾ ಇರುವ ಅವರು ದಿನ ಕಳೆದಂತೆ ಅದನ್ನ ವಿಡಿಯೋ ಮಾಡ್ಕೋತಾ ಇರ್ತಾರೆ. ನಂತರ ಅದನ್ನ ಯೂಟ್ಯೂಬ್ಗೆ ಅದನ್ನ ಅಪ್ಲೋಡ್ ಮಾಡ್ತಾರೆ. ಇದರಿಂದ ಅವರಿಗೆ ಹಣವೂ ಕೂಡ ಬರುತ್ತೆ. ಅದಕ್ಕೋಸ್ಕರ ಇಂದು ಹವ್ಯಾಸವ
ಮುಂದೆ ನಮ್ಮ ಬದುಕಿಗೆ ಧನ ಲಾಭವನ್ನ ಉಂಟು ಮಾಡುತ್ತೆ. ಕೆಲವರ ಜೀವನ ನಮ್ಮ ಜಗತ್ತಿನಲ್ಲಿ ಹಾಗೆ ನಡೀತಾ ಇದೆ. ಭರತನಾಟ್ಯವನ್ನ ಹವ್ಯಾಸವನ್ನಾಗಿ ಮಾಡಿಕೊಂಡ ಕೆಲವರು ಭರತನಾಟ್ಯದಲ್ಲೇ ಶಿಕ್ಷಕರಾಗಿ ಹಣವನ್ನ ಸಂಪಾದಿಸ್ತಾ ಇದ್ದಾರೆ. ಇದು ಕೂಡ ಭರತನಾಟ್ಯ ಅನ್ನೋದು ನಮ್ಮ ಎಲೆಯಲ್ಲಿ ಊಟದ ಮಧ್ಯದಲ್ಲಿ ಹಾಕಿಕೊಳ್ಳುವ ಉಪ್ಪಿನಕಾಯಿಯ ರೀತಿಯಾಗಿ, ಆದರೆ ಅದು ಹೆಚ್ಚಾಗಬಾರ್ದು ಅಂತ ಹೇಳ್ತಾರೆ. ಆದ್ರೂ ಕೂಡ ಭರತನಾಟ್ಯವನ್ನ ಕಲಿತ ಹಲವಾರು ವಿದ್ವದ್ಗಳನ್ನ ಗಳಿಸಿರುವಂತಹ ಶ್ರೇಷ್ಠ ವ್ಯಕ್ತಿಗಳು ಭರತನಾಟ್ಯದ ಶಿಕ್ಷಕರಾಗಿಯೂ ಈ ಒಂದು ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಇನ್ನೂ ಕೆಲವರು ಇಲ್ಲಿ ಬೆಳಗ್ಗಿಂದ ಸಂಜೆಯವರೆಗೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಸಂಜೆಯೋತ್ತರ ಅವರು ಕಲಿತಂತಹ ಹವ್ಯಾಸಗಳನ್ನ, ಸಂಗೀತ, ಭರತನಾಟ್ಯಾದಿಗಳನ್ನ ಇತರರಿಗೆ ಕಲಿಸುವುದರ ಮೂಲಕ ಕೂಡ ಹಣವನ್ನ ಸಂಪಾದನೆ ಮಾಡ್ತಾರೆ. ಇದರಿಂದ ಇನ್ನೂ ಹೆಚ್ಚು ಧನಲಾಭವಾಗುತ್ತದೆ. ಆದರೆ ಈಗಿನ ಒಂದು ಕಾಲದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ. ಹಾಗೆ ನಮ್ಮ ಹತ್ತಿರ ಬಂದು ಕಲಿಯುವವರ ಸಂಖ್ಯೆಯೂ ಕಡಿಮೆಯಾಗಿದೆ. ಅದಕ್ಕೋಸ್ಕರ ಅಂತರ್ಜಾಲದ ಮೂಲಕ ನಮ್ಮ ಹವ್ಯಾಸದಿಂದ ನಾವು ಧನ ಸಂಪಾದನೆಯನ್ನ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಹಾಗೆ ಸೌಂದರ್ಯ ಲಹರಿ ಇತ್ಯಾದಿಗಳು, ಸಂಸ್ಕೃತ ಇತ್ಯಾದಿಗಳು ಹವ್ಯಾಸಗಳು ಅಂದ್ರೆ ಭರತನಾಟ್ಯ, ಸಂಗೀತ ಇತ್ಯಾದಿ ಹವ್ಯಾಸಗಳು ನಮ್ಮಲ್ಲಿದ್ದರೆ ನಾವು ಅಂತರ್ಜಾಲದ ಮೂಲಕ ನಾವು ಅದನ್ನ ಬೇರೆಯವರಿಗೆ ಶಿಕ್ಷಕ ರೀತಿಯಾಗಿ ಪಾಠವನ್ನ ಹೇಳ್ಕೊಡಬಹುದು. ಅದರಿಂದ ನಮಗೆ ಧನಲಾಭವೂ ಕೂಡ ಆಗತ್ತೆ. ಅದಕ್ಕೋಸ್ಕರ ಎಸ್ ಡಿ ಕೃಷ್ಣಮೂರ್ತಿಯವರೇ ಹೇಳಿರುವಂತೆ ಹವ್ಯಾಸವು ಉತ್ತಮ ಬದುಕಿಗೆ ರಹದಾರಿಯಾಗಿಯೇ ಇರುತ್ತೆ. ಇನ್ನು ಕೆಲವರನ್ನ ನೋಡಬಹುದು, ಕಸದಿಂದ ರಸವನ್ನ ಮಾಡ್ತಾರೆ. ಇದು ಕೂಡ ಹವ್ಯಾಸವೇ ಸರಿ. ಒಂದು ಊರಿನಲ್ಲಿ ಒಬ್ಬ ವೈದ್ಯ ಇರ್ತಾನೆ. ಆ ವೈದ್ಯರ ಹೆಸರು ರಮೇಶ್ ಅಂತ. ಅವರು ಚಿಕ್ಕ ವಯಸ್ಸಿನಿಂದ, ಅವರು ಬಾಲ್ಯದಿಂದ ಇದ್ದಾಗಲೇ ಕೂಡ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಪೇಪರ್ನ ತಗೊಳ್ಳೋದು, ಸೀಮೆ ಸುಣ್ಣನ್ನ ತಗೊಳ್ಳೋದು, ಅದರಲ್ಲಿ ಕೆತ್ತೋದು, ಈ ರೀತಿಯಾದಂತಹ ಕಲಾಕೃತಿಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ಕುಟುಂಬದವರ ಒತ್ತಾಯದ ಕಾರಣ ಅವರು ಸೈನ್ಸ್ ಅನ್ನ ತಗೊಂಡು ಅವರು MBBS ಅನ್ನ ಮಾಡಿ ವೈದ್ಯರಾಗ್ತಾರೆ. ವೈದ್ಯರಾಗಿ ಕೆಲವಷ್ಟು ದಿನ ತಾಲೂಕಿನಲ್ಲಿ ಕೆಲಸವನ್ನ ಮಾಡ್ತಾರೆ. ಆಗಿನ ಕಾಲದಲ್ಲಿ ಆ ಒಂದು ತಾಲೂಕಿಗೆ ಅವರೇ ಶ್ರೇಷ್ಠ ವೈದ್ಯರಾಗಿರ್ತಾರೆ. ಎಲ್ಲರೂ ಕೂಡ ಅವರೊಂದಿಗೆ ಬರ್ತಾ ಇರ್ತಾರೆ, ಅವರೊಂದಿಗೆ ಚಿಕಿತ್ಸೆಯನ್ನ ಪಡಿತಾ ಇರ್ತಾರೆ. ಹೀಗೆ ಹಲವಾರು ವರ್ಷಗಳು ಕಳೆಯುತ್ತೆ. ಆಗ ಅವರಿಗೆ ಅನ್ಸುತ್ತೆ, ನನ್ನ ವೃತ್ತಿಯೊಂದಿಗೆ ಪ್ರವೃತ್ತಿಯನ್ನು ಕೂಡ ಆರಂಭಿಸಬೇಕು ಅಂತ ಅನ್ಸತ್ತೆ. ಆಗ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಮಾಡುತ್ತಿದ್ದಂತಹ ಸೀಮೆ ಸುಣ್ಣದ ಕಲಾಕೃತಿಯಾಗಿರಬಹುದು, ಕಸದಿಂದ ರಸ ಆಗಿರಬಹುದು, ಹಾಗೆ ತೆಂಗಿನ ಚಿಪ್ಪಿನಿಂದ ಅನೇಕ ಕಲಾಕೃತಿಯನ್ನ ಮಾಡುತ್ತಿದ್ದನ್ನ ನೆನೆಸ್ಕೊಂಡು ಅವರು ವೃತ್ತಿ ಜೀವನದಲ್ಲಿ ವೈದ್ಯರಾಗಿ ಉಳಿದಂತಹ ಸಮಯದಲ್ಲಿ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಂಡು ಅವರು ಅನೇಕ ರೀತಿಯಾದಂತಹ ಕಲಾಕೃತಿಯನ್ನ ಮಾಡಿ, ಪೆನ್ಸಿಲ್ ಆರ್ಟ್ಗಳನ್ನ ಮಾಡಿ, ತೆಂಗಿನಕಾಯಿ, ತೆಂಗಿನ ಚಿಪ್ಪಿನಿಂದ ಆಕೃತಿಗಳನ್ನ ಮಾಡಿ, ಸೀಮೆ ಸುಣ್ಣದಿಂದ ಆಕೃತಿಗಳನ್ನ ಕೆತ್ತಿ ಅವರು ಪ್ರದರ್ಶನಕ್ಕೆ ನಮಗೆ ತೋರಿಸಿದ್ರು. ಅವರ ಹೆಸರು ರಮೇಶ್ ಅಂತ. ಅವರು ಒಂದು ಕಥೆನ ಹೇಳಿದ್ರು. ಏನಂತ ಹೇಳಿದ್ರೆ, ಅವರು ತನ್ನ ಮಗಳಾದ ನವ್ಯಳ ಮನೆಗೆ ಹೋದಾಗ ಅವರು ಸೀಮೆ ಸುಣ್ಣದಿಂದ ಕಲಾಕೃತಿಯನ್ನ ಮಾಡ್ತಾ ಇದ್ರು. ಹಾಗೆ ಹಲವಾರು ಕಲಾಕೃತಿಯನ್ನ ಮಾಡ್ತಿದ್ದ ಅವರು ಒಮ್ಮೆ ಆ ಊರಿನ ಒಬ್ಬರು ಬಂದು, ಇದು ತುಂಬಾ ಚೆನ್ನಾಗಿದೆ, ಇದನ್ನು ನನಗೆ ಎಲ್ಲವನ್ನ ನಿಮಗೆ ಕೊಡ್ತೇನೆ, ಅದೊಂದು ಕಲಾಕೃತಿಯನ್ನ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಅವರು ಯಾವುದೇ ರೀತಿಯಾದಂತಹ ಹಣ ಬೇಡ, ಇದನ್ನ ತಗೊಂಡು ಹೋಗಿ ಅಂತ ಪ್ರೀತಿಯಿಂದ ಅವರಿಗೆ ರಮೇಶ್ ಅನ್ನೋರು ಉಡುಗೊರೆಯಾಗಿ ಕೊಡ್ತಾರೆ. ಈ ರೀತಿಯಾದಂತ ಪ್ರಸಿದ್ಧಿ ನಮ್ಗೆ ಹವ್ಯಾಸದಿಂದ ದೊರಕುತ್ತೆ. ಅದಕ್ಕೋಸ್ಕರ ಹವ್ಯಾಸವನ್ನ ನಾವು ಅಳವಡಿಸ್ಕೊಳ್ಬೇಕು. ಯಾವಾಗಲೂ ಕೂಡ ಹವ್ಯಾಸ ಹೆಚ್ಚಾಗಿದ್ರೆ ಚಟಗಳಿಗೆ ನಾವು ಯಾವತ್ತೂ ಕೂಡ ಬಲಿಯಾಗೋದಿಲ್ಲ. ಈಗ ಕುಡಿತ, ಸಿಗರೇಟ್ ಸೇದೋದು, ಈ ರೀತಿಯಾದಂತಹ ಕೆಟ್ಟ ಚಟಗಳಿಗೆ ನಾವು ಬಲಿಯಾಗಬಾರದು ಅಂತ ಹೇಳಿದ್ರೆ ಉತ್ತಮ ಕೆಲಸ, ಉಪಾಯ ಅಂತ ಹೇಳಿದ್ರೆ ಹವ್ಯಾಸವನ್ನ
ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅದಕ್ಕೋಸ್ಕರ ಹವ್ಯಾಸವನ್ನ ನಾವು ಪ್ರತಿದಿನ ದಿನಕ್ಕೊಂದು ಹವ್ಯಾಸವಂತ ಕಲಿಯಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಜೀವನದಲ್ಲಿ ಒಂದು ಹವ್ಯಾಸವನ್ನಾದರೂ ನಾವು ಇಟ್ಕೋಬೇಕು. ಚಿಕ್ಕವರಿದ್ದಾಗ ಕಥೆಗಳನ್ನ ಓದುವುದು ಅಥವಾ ಕಥೆಗಳಿಂದ ಬಂದ ಸಾರಾಂಶವನ್ನ ತಿಳಿದುಕೊಳ್ಳೋದು ಇದೆಲ್ಲವೂ ಹವ್ಯಾಸವಾದರೆ, ಯುವಕರಾದ ಮೇಲೆ ತಾವು ಅನುಭವಿಸಿದಂತಹ ಒಂದು ಇದನ್ನ ಲೇಖನ ರೂಪದಲ್ಲಿ ಬರೆಯುವುದು ಕೂಡ ಹವ್ಯಾಸ. ಇನ್ನು ವೃದ್ಧಾಪ್ಯದಲ್ಲಿ ಭಾಷಣವನ್ನ ಕೇಳೋದು, ಹಾಡನ್ನ ಕೇಳೋದು ಇವೆಲ್ಲವೂ ಕೂಡ ಹವ್ಯಾಸವಾಗಿಯೇ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಹವ್ಯಾಸವನ್ನ ಅಳವಡಿಸಿಕೊಳ್ಳುವವರು ತುಂಬಾ ಕಡಿಮೆ ಇದ್ದಾರೆ. ಅವರನ್ನ ನಾವು ಯಾವಾಗಲೂ ಕೂಡ ನಾವು ಅವರಿಗೆ ಬುದ್ಧಿವಾದವನ್ನ ಹೇಳಬೇಕು. ಈಗ ಎಷ್ಟೋ ಜನ, ಈಗ ಚಕ್ರಪಾಣಿ ಅನ್ನೋರೊಬ್ಬರಿದ್ದಾರೆ, ಅವರು ಕೆಂಗೇರಿ ಚಕ್ರಪಾಣಿ ಅಂತಾನೆ ಅವರು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಅವರು ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿರುವ ಎಲ್ಲಾ ದೇವಾಲಯಗಳ ಇತಿಹಾಸವನ್ನ ಅವರು ತಿಳ್ಕೊಂಡಿರೋರು. ಅದು ಕೂಡ ಒಂದು ಏನಾಗತ್ತೆ, ಹವ್ಯಾಸ ಆಗತ್ತೆ. ಹಾಗೆಯೇ ದೇವಾಲಯಗಳ ಜೀರ್ಣೋದ್ಧಾರ ಮಾಡುವುದು ಅದು ಹಿಂದೂ ಸಂಸ್ಕೃತಿಯನ್ನು ಎತ್ತಿದಂತಾಗುತ್ತೆ, ಹಾಗೆ ಹವ್ಯಾಸವನ್ನ ರೂಢಿಸಿಕೊಂಡಂತೂ ಆಗುತ್ತೆ. ಈಗ ಕೆಲವರು ಗಮಕದಲ್ಲೇ ಶ್ರೇಷ್ಠತೆಯನ್ನ ಪಡೆದಿರ್ತಾರೆ. ಅವರು ಕೂಡ ಗಮಕ ಅವರಿಗೆ ಮೊದಲು ಹವ್ಯಾಸವಾಗಿತ್ತು. ಅವರನ್ನ ಸಂದರ್ಶನ ಮಾಡಕ್ ಹೋಗಿದ್ದೆ. ಅವರು ಹೇಳಿದ್ರು, ನನ್ನ ತಾಯಿ ಯಾವುದೇ ರೀತಿಯಾದಂತಹ ಸಂಗೀತ ತರಗತಿಗಳಿಗೆ ಹೋಗಿಲ್ಲ, ಆದ್ರೂ ಕೂಡ ಅವಳು ಅಡುಗೆ ಮಾಡ್ಬೇಕಾದ್ರೆ, ಬಟ್ಟೆ ತೊಳಿಬೇಕಾದ್ರೆ, ಅಡುಗೆ ಮಾಡ್ಬೇಕಾದ್ರೆ ಹಾಡುಗಳನ್ನ ಹಾಡ್ಕೊಂಡು ಅವಳು ಅಂದ್ರೆ ನನ್ನ ತಾಯಿ ಅಡುಗೆಯನ್ನ ಮಾಡ್ತಾ ಇದ್ಲು. ಇದರಿಂದ ನನಗೂ ಬಂತು. ಅಂದ್ರಿಂದ ತಾಯಿಗೆ ಇದ್ದಂತಹ ಹವ್ಯಾಸವನ್ನ ನಾವು ಕಾಣ್ಬೋದು. ಅದೇ ಅವರಿಗೂ ಬಂದು ಅವರು ಈಗ ಶ್ರೇಷ್ಠ ಗಮಕಿ ಎಂದೇ ಹೆಸರನ್ನ ಪಡೆದಿದ್ದಾರೆ. ಅವರೇ ಸುಮಿತ್ರಾ ಎನ್ನುವವರು. ಹೀಗೆ ನಾವು ಸಂದರ್ಶನವನ್ನು ಮಾಡುವುದು ಕೂಡ ಒಂದು ಹವ್ಯಾಸವೇ ಆಗತ್ತೆ. ಯಾಕಂತ ಹೇಳಿದ್ರೆ ತಾನೂ ಕಲಿತು ತನ್ನವರನ್ನೂ ಬೆಳೆಸಿ ಇರಬೇಕು. ಹಾಗೆಯೇ ನಾವು ಎಂದೂ ಕೂಡ ನಮ್ಮ ಬೆನ್ನು ನಮಗೆ ಕಾಣಿಸೋದಿಲ್ಲ, ಬೇರೆಯವರನ್ನ ನೋಡಿ ಕಲಿಯುವುದು ಹೆಚ್ಚಾಗಿರುತ್ತೆ, ಸಮಾಜವನ್ನ ನೋಡಿ ಕಲಿಯುವುದು ಹೆಚ್ಚಾಗಿರುತ್ತೆ. ಬೇರೆಯವರ ಆತ್ಮಚರಿತ್ರೆಯನ್ನ ಓದಿ, ಜೀವನ ಚರಿತ್ರೆಯನ್ನ ಓದಿ, ಅವರ ಸಂದರ್ಶನವನ್ನ ಮಾಡ್ಕೊಳ್ತಾ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಅವರ ಜೀವನವನ್ನ, ಅವರು ಹೇಗೆ ಕಾಲವನ್ನ ಕಳೆದ್ರು, ಎಷ್ಟು ಕಷ್ಟದಿಂದ ಕಳೆದ್ರು, ಇವೆಲ್ಲವನ್ನು ತಿಳಿದುಕೊಳ್ಬೇಕಾಗುತ್ತೆ. ಸಂದರ್ಶನವನ್ನು ಕೂಡ ಹವ್ಯಾಸವನ್ನಾಗಿ ನಾವು ಬೆಳೆಸ್ಕೊಳ್ಬಹುದು. ಈ ರೀತಿಯಾಗಿ ಅನೇಕ ಹವ್ಯಾಸಗಳು ನಮ್ಗೆ ಬರುತ್ತೆ, ನಮ್ಮಲ್ಲಿ ಆಯ್ಕೆಗೆ ಸಿಗತ್ತೆ. ಅಂದ್ರೆ ಭರತನಾಟ್ಯ ಮಾಡೋದಾಗಿರ್ಬೋದು, ಟಿವಿಯಲ್ಲಿ ಹಾಡನ್ನ ಹಾಡೋದಾಗಿರಬಹುದು, ಅಥವಾ ಚಿತ್ರಕಲೆಯನ್ನ ಬಿಡಿಸೋದಾಗಿರ್ಬೋದು. ಅನೇಕರು ಚಿತ್ರಕಲೆಯಲ್ಲೇ ಪ್ರವೀಣರು, ಪಾರಂಗತರು. ಅವರು ಆ ಚಿತ್ರಕಲೆಯನ್ನ ಮಾಡಿ ಪ್ರದರ್ಶನಕ್ಕೆ ಇಟ್ಟು ಹಣವನ್ನ ಸಂಪಾದಿಸ್ತಾರೆ. ಹಾಗೆ ಅವರು ಒಬ್ಬೊಬ್ರು ಇರ್ತಾರೆ, ಪ್ರವಾಸಕ್ಕೆ ಹೋಗ್ತಾರೆ, ಅಲ್ಲಿ ಅನೇಕ ವಸ್ತುಗಳನ್ನ, ಹಳೇ ಕಾಲದ ವಸ್ತುಗಳನ್ನ ಸಂಗ್ರಹಿಸಿಡ್ತಾರೆ. ಅದನ್ನ ಒಂದು ವಸ್ತು ಸಂಗ್ರಹಾಲಯ ಅಂತ ಮಾಡಿದ್ರೆ ಮುಂದಿನ ಪೀಳಿಗೆಯವರಿಗೆ ತುಂಬಾ ಉಪಯೋಗ ಆಗತ್ತೆ. ನಾವು ಪ್ರವಾಸಕ್ಕೆ ಹೋದಾಗ ವಿಶ್ವ ಮ್ಯೂಸಿಯಂಗೆ ಹೋಗಿದ್ವಿ. ಅಲ್ಲಿ ಅನೇಕ ರೀತಿಯಾದಂತಹ ಪುಸ್ತಕಗಳಿರಬಹುದು, ವಸ್ತುಗಳಿರಬಹುದು, ಎಲ್ಲವನ್ನ ನಾವು ಕಂಡ್ಕೊಂಡ್ವಿ. ನಮಗೆ ಅಲ್ಲಿಂದ ಏನ್ ತಿಳಿತು ಅಂತ ಹೇಳಿದ್ರೆ, ಹಿಂದಿನ ರಾಜ ಮಹಾರಾಜರುಗಳು ಯಾವ ರೀತಿಯಾದಂತಹ ನಾಣ್ಯವನ್ನ ಅವರು ಬಳಸ್ತಿದ್ರು, ನಮ್ಮ ಜಗತ್ತಿನಲ್ಲಿ ದೊಡ್ಡ ಭಗವದ್ಗೀತೆ ಪುಸ್ತಕ, ಅತಿ ಭಾರವಾದಂತಹ ಗಾತ್ರವನ್ನ ಉಳ್ಳಂತಹ ಭಗವದ್ಗೀತೆ ಪುಸ್ತಕ ಯಾವುದು, ಹಾಗೆ ವಜ್ರ ಎಷ್ಟು ಭಾರ ಇರುತ್ತೆ, ಇವೆಲ್ಲವನ್ನ ನಾವು ತಿಳ್ಕೊಂಡ್ವಿ. ಈ ರೀತಿಯಾದಂತಹ ಎಲ್ಲರಿಗೂ ಕೂಡ ಹಂಚೋದು ತುಂಬಾ ಕಷ್ಟ. ತಾನೂ ತಿಂದು ಬೇರೆಯವರಿಗೆ ಹಂಚಬೇಕು ಅನ್ನೋ ರೀತಿಯಾಗಿ ನಾವು ತಿಳಿದುಕೊಂಡಂತಹ ಅಂಶಗಳನ್ನ ನಾವು ಯಾವಾಗ್ಲೂ ಕೂಡ ಬೇರೆಯವರಿಗೆ ಹಂಚಬೇಕು. ಅದು ಕೂಡ ಹವ್ಯಾಸ ಆಗತ್ತೆ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದಾನಂ ಎಂಬಂತೆ ನಾವು ಅನೇಕ ಸಂಗ್ರಹಿಸಲ್ಪಟ್ಟಂತಹ ವಸ್ತುಗಳನ್ನು ನಾವು ಪ್ರದರ್ಶನದಲ್ಲಿಟ್ಟಾಗ ಅನೇಕರಿಗೆ ಅದರ ಪರಿಚಯವೇ ಇರೋದಿಲ್ಲ.
ಅದರಿಂದ ಅವರು ತಿಳ್ಕೊಳ್ತಾರೆ. ಅನೇಕ ದೇವಸ್ಥಾನಗಳಲ್ಲಿ ಚಿಕ್ಕ ಚಿಕ್ಕ ಕಲಾಕೃತಿಗಳನ್ನ ಕೆತ್ತನೆಯನ್ನ ನಾವು ಕಾಣಬಹುದು. ಆಗ ಆ ಕೆತ್ತನೆಯನ್ನ ಕಂಡಾಗ ಅವರಿಗೆ ಅದ್ರ ಬಗ್ಗೆ ತಿಳಿದಿರೋದಿಲ್ಲ. ಅದಕ್ಕೆ ಒಬ್ಬರು ಇರ್ತಾರೆ, ಇದು ಹೀಗೆ ಇದು ಹೀಗೆ ಅಂತ ಗೈಡೆನ್ಸ್ ಕೊಡೋರು, ಅದು ಕೂಡ ಹವ್ಯಾಸವೇ ಆಗುತ್ತೆ. ಈ ರೀತಿಯಾದಂತ ಅನೇಕ ರೀತಿಯ ಹವ್ಯಾಸಗಳು ಈ ಜಗತ್ತಿನಲ್ಲಿದೆ. ನಾವು ಅಳವಡಿಸಿಕೊಳ್ಳೋಣ, ಅದರಲ್ಲಿ ಕೆಲವಷ್ಟನ್ನಾದರೂ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ನಂದಾದೀಪದಂತೆ ಬೆಳಗಲು ಪ್ರಯತ್ನವನ್ನ ಪಡೋಣ. ಈಗ ಇಷ್ಟೊಂದು ಹವ್ಯಾಸವನ್ನ ದೊಡ್ಡವರು ಅಷ್ಟೇ ಅಳವಡಿಸ್ಕೊಳ್ಬೇಕು ಅಂತ ಇಲ್ಲ, ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ಅಳವಡಿಸ್ಕೊಳ್ಬಹುದು. ಚಿಕ್ಕ ಈಗ ಹುಟ್ಟಿದಂತ ಒಂದು 10 ವರ್ಷ 5 ವರ್ಷ ಆದಂತ ಮಕ್ಕಳು ಕೂಡ ಹವ್ಯಾಸದಿಂದ ಅವರು ಶ್ರೇಷ್ಠತೆಯನ್ನ ಗಳಿಸಬಹುದು. ಆ ಬಾಲ ವೃದ್ಧರು ಕೂಡ ಏನ್ ಮಾಡ್ಬೋದು, ಹವ್ಯಾಸವನ್ನ ರೂಢಿಸ್ಕೊಳ್ಬಹುದು. ಇಲ್ಲೇ ನಮ್ಮ ತಾಲೂಕಿನಲ್ಲಿ ಅನರ್ಘ್ಯ ಎಂಬ ಹುಡುಗಿ, ಅವಳು ಶಾಲೆಗೆ ಹೋಗ್ತಾಳೆ, ಹಾಗೆ ಹವ್ಯಾಸವಾಗಿ ಗಮಕವನ್ನ ಕಲಿತಾ ಇದ್ದಾಳೆ. ಆ ಗಮಕವನ್ನ ಕಲಿತಾ ಇರುವ ಹುಡುಗಿ ಅವಳು ಪರೀಕ್ಷೆಯನ್ನ ಬರೀತಾಳೆ, ಹಾಗೆ ಇಡೀ ಕರ್ನಾಟಕ ರಾಜ್ಯಕ್ಕೆ 2ನೇ ರ್ಯಾಂಕ್ ಅನ್ನ ತಗೊಳ್ತಾಳೆ. ಈ ರೀತಿಯಾದಂತ ಗಮಕ ಎಂಬ ಹವ್ಯಾಸವನ್ನ ಅವಳು ಇಟ್ಕೊಂಡು ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾದ್ಲು. ಆ ರೀತಿಯಾದಂತಹ ಕೇವಲ ಗಮಕ, ಸಂಗೀತ, ಭರತನಾಟ್ಯ ಇದರಲ್ಲಿ ಅಷ್ಟೇ ಹವ್ಯಾಸ ಇದೆ ಅಂತ ಹೇಳ್ಬಾರ್ದು. ಎಲ್ಲದರಲ್ಲೂ ಹವ್ಯಾಸ ಇದೆ. ನಾವು ಯಾವುದನ್ನ ಹೆಚ್ಚಾಗಿ ಮಾಡ್ತೀವೋ ಅದೇ ಹವ್ಯಾಸ. ಟಿವಿ ನೋಡುವುದು ಒಂದು ಹವ್ಯಾಸ, ರೇಡಿಯೋವನ್ನ ಕೇಳಿಸ್ಕೊಳ್ಳೋದು ಒಂದು ಹವ್ಯಾಸ, ಚೆನ್ನಾಗಿ ಅಡುಗೆ ಮಾಡುವುದು ಒಂದು ಹವ್ಯಾಸ. ಈಗ ಅನೇಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಡುಗೆಯನ್ನ ಮಾಡಿ ಯೂಟ್ಯೂಬ್ ಚಾನಲ್ಗೆ ಹಾಕ್ತಾರೆ. ಇದರಿಂದ ಅನೇಕರಿಗೆ ಉಪಯೋಗ ಆಗತ್ತೆ. ಹಲವರಿಗೆ ಅಡುಗೆ ಮಾಡಲು ಬರೋದಿಲ್ಲ, ಅವರು ಯೂಟ್ಯೂಬ್ ಚಾನಲ್ ಇಂದ ಕಲ್ತ್ಕೋತಾರೆ. ಹಾಗೆ ಇದು ಕೂಡ ಒಂದು ಹವ್ಯಾಸ. ಇನ್ನು ಕಥೆಗಳನ್ನ ಹೇಳಿ ಯೂಟ್ಯೂಬ್ಗೆ ಹಾಕ್ತಾರೆ, ಇದು ಕೂಡ ಹವ್ಯಾಸ. ಮತ್ತೂರು ಸುಬ್ಬಣ್ಣ ಅನ್ನೋರು ಬಾಲರಿಗೆ ಹಲವಾರು ಕಥೆಗಳನ್ನ ಬರೆದಿದ್ದಾರೆ. ಅವರು ಕಥೆಯನ್ನು ಹೇಳುವ ಶೈಲಿಯೇ ಬೇರೆಯದ್ದಾಗಿರುತ್ತೆ. ಅವರು ಹೇಳಿದರೆ ನಾವು ಇನ್ನೂ ಕೇಳಿಸ್ಕೋಬೇಕು ಅಂತ ಅನ್ಸುತ್ತೆ. ಆ ರೀತಿಯಾದಂತಹ ಹವ್ಯಾಸವನ್ನ ನಮ್ಮಲ್ಲಿ ಹುಟ್ಟಿಸ್ಕೊಳ್ಳೋದು ಕಷ್ಟವೇ. ಆ ರೀತಿಯಾದಂತಹ ಹವ್ಯಾಸವನ್ನ ಅವರು ಹುಟ್ಟಿಸ್ಕೊಂಡಿದ್ದಾರೆ. ಅವರು ಹುಟ್ಟಿಸಿಕೊಂಡಂತ ಹವ್ಯಾಸವನ್ನೇ ನಾವು ಹುಟ್ಟಿಸ್ಕೊಳ್ಬೇಕಂತ ಅಲ್ಲ. ನಾವು ಬೇರೆ ರೀತಿಯಾದಂತಹ ಹವ್ಯಾಸವನ್ನ ನಾವು ಹುಟ್ಟಿಸ್ಕೊಳ್ಬಹುದು. ಅಂದ್ರೆ ಟೈಲರಿಂಗ್ ಮಾಡಿರ್ಬೋದಾಗಿರ್ಬೋದು, ಕುಚ್ಚನ್ನ ಹಾಕೋದಾಗಿರಬಹುದು, ಅಥವಾ ಹೂವನ್ನ ಕಟ್ಟೋದಾಗಿರಬಹುದು, ಹಾಗೆ ಕಿವಿ ಓಲೆಯನ್ನ ಮಾಡೋದಾಗಿರಬಹುದು, ಜಡೆಯನ್ನ ಹಾಕೋದಾಗಿರಬಹುದು, ಮೆಹಂದಿಯನ್ನ ಈಗಿನ ಕಾಲದಲ್ಲಿ ಮೆಹಂದಿಯನ್ನ ಹಾಕಕ್ಕೆ 12,000 ಕೊಟ್ಟು ಮೆಹಂದಿಯನ್ನ ಹಾಕಿಸ್ಕೊತಾರೆ. ಆ ರೀತಿಯಾದಂತಹ ಬೇಡಿಕೆ ಮೆಹಂದಿ ಇದೆ. ಹವ್ಯಾಸ ಅಂತ ಅದನ್ನ ದೂರ ಇಡಕ್ಕಾಗತ್ತಾ? ಇಲ್ಲ. ಆ ಹವ್ಯಾಸದಿಂದನೇ ಧನ ಸಂಪಾದನೆಯನ್ನ ಮಾಡಬಹುದು. ಆ ರೀತಿಯಾದಂತಹ ಹವ್ಯಾಸವನ್ನ, ಧನ ಸಂಪಾದನೆ ಎಂಬ ವಿಷಯವನ್ನ ಪಕ್ಕಕ್ಕಿಡೋಣ. ಮೊದಲು ಹವ್ಯಾಸವನ್ನ ವರ್ಜಿಸಿಕೊಳ್ಳೋಣ. ಹವ್ಯಾಸ ನಮಗೆ ಸಂತೋಷವನ್ನ ಕೊಡುವುದಕ್ಕಾಗಿ ಇದೆ. ಆ ಸಂತೋಷವನ್ನ ಕೊಡುವುದಕ್ಕಾಗಿರುವಂತಹ ಹವ್ಯಾಸವನ್ನ ಯಾವುದೇ ಒಂದು ಚಿಂತನೆ ಇರದೆ ಅಂತ ಹೇಳಿದ್ರೆ ದುಡ್ಡನ್ನ ಸಂಪಾದಿಸಬೇಕು, ಈ ರೀತಿಯಾದಂತಹ ಚಿಂತನೆಯನ್ನ ಬಿಟ್ಟು ಸಂತೋಷಕ್ಕಾಗಿ ಹವ್ಯಾಸವನ್ನ ಅಳವಡಿಸಿಕೊಳ್ಳುತ್ತಾ ನಂತರದ ಸಮಯದಲ್ಲಿ ಅದರಿಂದ ಹಣವನ್ನ ಗಳಿಸಬೇಕು. ಯಾಕಂತ ಹೇಳಿದ್ರೆ ಚಿಕ್ಕವನಿದ್ದಾಗಲೇ ದೊಡ್ಡವನಾಗಕ್ಕಾಗೋದಿಲ್ಲ ಅಂತ ಹೇಳಿದ್ರೆ 5 ವರ್ಷದ ಬಾಲಕ ಅವನು 16 ವರ್ಷದ ಬಾಲಕ ಆಗಕ್ಕಾಗೋದಿಲ್ಲ. ಅವನು ಪ್ರಯತ್ನದಿಂದ ಒಂದೊಂದು ಮೆಟ್ಲನ್ನ ಹತ್ತಿ 16 ವರ್ಷ ಆಗ್ಬೇಕು. ಹಾಗೆ ಈಗಿನ್ನೂ ಅಳವಡಿಸಿಕೊಂಡಂತ ಹವ್ಯಾಸ ಅದು ಮೊಳಕೆ ಹೊಡಿಬೇಕು, ಅದು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ನೆಲೆಯೂರ್ಬೇಕು, ಅದು ಬೇರೂರ್ಬೇಕು. ಅನಂತರ ಅದರಿಂದ ಧನವನ್ನ ಸಂಪಾದಿಸಕ್ಕೆ ಸಾಧ್ಯ. ಅದಕ್ಕೋಸ್ಕರ ಮೊದಲು ಹವ್ಯಾಸವನ್ನ ನಾವು ಗಳಿಸಿಕೊಳ್ಳೋಣ, ಉಳಿಸಿಕೊಳ್ಳೋಣ, ಅನ್ಯರಿಗೂ ಮಾದರಿಯಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು.